ಬಿಗ್ ಬಾಸ್ ಮನೆಗೆ ಹೋದ್ರೆ ಅದೇನಾಗುತ್ತೋಪ್ಪ, ಕೆಲವ್ರ ಹಣೆ ಬರಹನೇ ಚೇಂಜ್ ಆಗ್ಬಿಡುತ್ತೆ ಕಣ್ರಿ. ತಲೆ ಮೇಲೆ ಕೋಡ್ ಬಂದ್ಬಿಡುತ್ತೇನೋ ಗೊತ್ತಿಲ್ಲ, ತಾವೇ ಬಿಗ್ ಬಾಸ್ ಅನ್ನೋ ರೀತಿ ಆಡ್ತಾರೆ. ಮಚ್ಚ ಹಿಡಿದು ರೀಲ್ಸ್ಗೆ ಪೋಸ್ಟ್ ಕೊಟ್ಟಿದ್ದ ರಜತ್ ವಿನಯ್ಗೆ ಕೋರ್ಟು ಜಾಮೀನು ರಹಿತ ವಾರೆಂಟ್ ಕೊಟ್ಟಿದೆ. ಮಾಡಬಾರ್ದೆಲ್ಲ ಮಾಡಿದ ಮೇಲೆ ಈಗ ಇದೆಲ್ಲ ಬೇಕಿತ್ತಾ ಅಂತಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಮಚ್ಚು ವಾರೆಂಟ್ ದೋಸ್ತಿಗೆ ಕರೆಂಟ್. ನಾನು ಕೀರ್ತಿಶ್ರೀ. ವಿನಯ್ ಗೌಡ ಹಾಗೂ ರಜತ್ ಬಿಗ್ ಬಾಸ್ನ ಮಾಜಿ ಕಂಟೆಸ್ಟೆಂಟ್ಗಳು. ಇಬ್ರು ಬೇರೆ ಬೇರೆ ಸೀಸನ್ನಲ್ಲಿ ಮಾಜಿ ಸ್ಪರ್ಧಿಗಳಾಗಿದ್ರು. ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ರೆಟ್ರೋ ಸ್ಟೈಲ್ನಲ್ಲಿ ಮಚ್ ಹಿಡಿದು ರೀಲ್ಸ್ ಮಾಡಿದ್ರು. ಆ ರೀಲ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡು ಸಖತ್ತಾಗಿ ಬಿಲ್ಡಪ್ ತಗೊಂಡಿದ್ರು. ಆಮೇಲೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು. ಕೋರ್ಟ್ ಜಾಮೀನು ಕೊಟ್ಟ ಮೇಲೆ ರಿಲೀಸ್ ಆಗಿದ್ದು ನಿಮಗೆ ಗೊತ್ತೇ ಇದೆ. ಆದ್ರೀಗ ರಜತ್ ಮತ್ತೆ ಮಾಡಬಾರ್ದು ಮಾಡಿ ಮತ್ತೆ ಜೈಲ್ ಸೇರಿದ್ದಾರೆ. ಅದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾವೇ ಕಣೋ, ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ. ಬಿಗ್ ಬಾಸ್ ನ ಮಾಡಿದ್ದೆ ಈ ರೀಲ್ಸ್. ರಜತ್ ಹಾಗೂ ವಿನಯ್ಗೆ ಸೆರೆಮನೆ ವಾಸ ಅನುಭವಿಸುವಂತೆ ಮಾಡಿದ್ದೆ ಈ ರೀಲ್ಸ್. ಇಬ್ಬರು ರೆಟ್ರೋ ಸ್ಟೈಲ್ ನಲ್ಲಿ ಮಿಂಚಿದ್ರು, ಮಚ್ಚು ಹಿಡಿದು ಪೋಸ್ ಕೊಟ್ಟಿದ್ರು. ಯಾವ ಫಿಲ್ಮ್ ವಿಲನ್ಗಳಿಗೂ ತಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಬಿಲ್ಡಪ್ ತಗೊಂಡಿದ್ರು. ಮಚ್ಚು ಹಿಡಿದು ಮಾಡಿದ್ದ ರೀಲ್ಸ್ ನ ರಜತ್ ವಿನಯ್ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಬೇರೆ ಮಾಡಿಕೊಂಡಿದ್ರು. ಈ ಕುಚಿಕುಗಳು ಮಾಡಿದ್ದ ರೀಲ್ಸ್ಗೆ ಸಾಕಷ್ಟು ಕಾಮೆಂಟ್ಸ್ ಗಳು ಬಂದಿದ್ವು, ಟೀಕೆಗಳು ಕೂಡ ವ್ಯಕ್ತವಾಗಿದ್ವು. ಕೊನೆಗೆ ಆ ಮಚ್ಚೇಶ್ವರರ ಮೇಲೆ ಪೊಲೀಸರ ಕಣ್ಣು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು, ಜೈಲು ಸೇರಿದ್ರು. ನ್ಯಾಯಾಂಗ ಬಂಧನ, ಕೋರ್ಟ್ ನಿಂದ ಜಾಮೀನು. ರಜತ್ ಹಾಗೂ ವಿನಯ್ ಗೌಡ ಮಚ್ಚು ಹಿಡಿದು ಹುಚ್ಚಾಟವನ್ನ ಮಾಡಿದ್ರು. ಬಸವೇಶ್ವರ ನಗರ ಪೊಲೀಸರು ದೂರು ದಾಖಲಿಸಿಕೊಂಡು ನೋಟಿಸ್ ನೀಡಿದ್ರು. 2 ಬಾರಿ ನೋಟಿಸ್ ಕೊಟ್ರು. ಈ ಮಚ್ಚೇಶ್ವರರು ಕ್ಯಾರೆ ಅಂದಿರ್ಲಿಲ್ಲ, ನಾಪತ್ತೆಯಾಗಿ ಬಿಟ್ಟಿದ್ರು. ಅದೆಲ್ಲಿ ಅಡಗಿ ಕೂತಿದ್ರು, ಪೊಲೀಸರು ಬಿಡಬೇಕಲ್ಲ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ರಜತ್ ವಿನಯ್ ಗೌಡರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸಿದ್ರು. ಈ ವಿಚಾರಣೆಯಲ್ಲೂ ರಜತ್ ದೌಲತ್ತು ತೋರಿಸಿದ್ದಾರೆ. ರೀಲ್ಸ್ಗೆ ಬಳಸಿದ್ದು ಫೈಬರ್ ಮಚ್ಚು, ನಾವು ಸ್ಟುಡಿಯೋದಲ್ಲೇ ವಿಡಿಯೋ ಮಾಡಿದ್ದು ಅಂತ ಇಬ್ಬರು ಕಟ್ಟು ಕತೆ ಕಟ್ಟಿದ್ರು. ಹಾಗೂ ವಿನಯ್ ಕಿಲಾಡಿ ಐಡಿಯಾ ಓಡಿಸಿದ್ರು. ರೀಲ್ಸ್ ನಲ್ಲಿ ಬಳಸಿದ ರಿಯಲ್ ಮಚ್ಚನ್ನ ರಜತ್ ಮೂರಿಗೆ ಎಸೆದು ಫೈಬರ್ ಮಚ್ಚನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಇವರ ಕಳ್ಳಾಟ ಪೊಲೀಸರಿಗೆ ಗೊತ್ತಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ನಂತರ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿತ್ತು. ನಿಮಗೆ ಗೊತ್ತಿರುವಂತೆ ಕೋರ್ಟ್ ಸುಖ ಸುಮ್ಮನೆ ಜಾಮೀನು ನೀಡಲ್ಲ, ಕೆಲವೊಂದು ಕಂಡೀಷನ್ಸ್ ಹಾಕುತ್ತೆ. ಬೇಲ್ ಮೇಲೆ ಹೊರಗೆ ಬಂದವರು ಕೆಲ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಆದ್ರೆ ರಜತ್ ಮಾಡಿದ್ದೇ ಬೇರೆ. ರಜತ್ ಕಿಶನ್ಗೆ ಕೋರ್ಟ್ ರೂಲ್ಸ್ ಗಳೇ ಲೆಕ್ಕಕ್ಕಿಲ್ವಾ? ಮತ್ತೆ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸಿದ್ರ? ಜಾಮೀನು ರಹಿತ ವ್ಯಾರಂಟ್ ಜಾರಿ ಮಾಡಿದ್ಯಾಕೆ?
ಇನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಮುದ್ದೆ ಮುರಿದ್ರು ರಜತ್ಗೆ ಬುದ್ಧಿ ಬಂದಿಲ್ಲ. ಜಾಮೀನು ಮೇಲೆ ರಿಲೀಸ್ ಆದ್ರೂ ಅಹಂ ಕಡಿಮೆಯಾಗಿಲ್ಲ. ಅಡಿಯಿಂದ ಮುಡಿವರೆಗೂ ಡೋಂಟ್ ಕೇರ್ ಎಟಿಟ್ಯೂಡ್ ತೋರಿಸ್ತಿದ್ದಾರೆ. ಜೈಲಿಂದ ಆಚೆ ಬಂದ ಮೇಲೆ ಕೋರ್ಟ್ ಹಾಕಿದ್ದ ಕಂಡೀಷನ್ಸ್ ಅನ್ನ ಫಾಲೋ ಮಾಡಬೇಕಿತ್ತು. ಡೈಲಿ ಕೋರ್ಟ್ಗೆ ವಿಸಿಟ್ ಹಾಕಿ ಅಟೆಂಡೆನ್ಸ್ ಆಗಬೇಕಿತ್ತು. ಆದ್ರೆ ರಜತ್ ಡೈಲಿ ಕೋರ್ಟ್ಗೆ ಬಂದು ಹಾಜರಾತಿ ಹಾಕೋದಿರ್ಲಿ, ಕೋರ್ಟ್ ದಿಕ್ಕಿನಲ್ಲಿ ತಲೆನೂ ಹಾಕಿಲ್ಲ, ವಿಚಾರಣೆಗೂ ಹಾಜರಾಗಿಲ್ಲ. ಪ್ರತಿದಿನ ಹಾಜರಾತಿ ಹಾಕದೇ ಇರೋದಕ್ಕೆ ಕೋರ್ಟ್ ಕೆರಳಿ ಕೆಂಡವಾಗಿದೆ. ಹೌದು, ವಾರ್ನಿಂಗ್ ಕೊಟ್ಟಿದೆ. ರಜತ್ ಬಿಗ್ ಬಾಸ್ ಮನೆಯಲ್ಲಿ ನಾನಿರೋದೇ ಹೀಗೆ, ಯಾರ ಮಾತಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ ಅಂತಿದ್ದ. ದೌಲತ್ ಅಹಂನಿಂದ ಮತ್ತೆ ಜೈಲಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ರಜತ್ಗೆ ಮಾತ್ರ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿದ್ ಯಾಕೆ? ಸೆಂಟ್ರಲ್ ಜೈಲ್ಗೆ ಹೋಗಿ ಬಂದ್ರು ರಜತ್ಗೆ ಅಹಂ ಕಮ್ಮಿ ಆಗ್ಲಿಲ್ಲ. ವಾರ್ನಿಂಗ್ ಕೊಟ್ರು ಬುದ್ಧಿ ಕಲಿಲಿಲ್ಲ. ಯಾವ ರೀಲ್ಸ್ ಕಂಟಕ ತಂದಿತ್ತೋ ಆ ರೀಲ್ಸ್ನ ಡಿಲೀಟೂ ಮಾಡಲಿಲ್ಲ. ಕೋರ್ಟ್ ಹಾಕಿದ್ದ ಕಂಡೀಷನ್ನ ಫಾಲೋನೂ ಮಾಡಲಿಲ್ಲ. ಬೇಲ್ ಸಿಕ್ಕಿದ ಮೇಲೆ ನನ್ಯಾರ ಟಚ್ ಮಾಡೋಕ್ಕಾಗತ್ತೆ ಅಂತ ರಜತ್ ಮೆರೆದಾಡಿದ್ದು. ಇದೀಗ ಮತ್ತೆ ಸೆರೆಮನೆ ವಾಸ ಅನುಭವಿಸಬೇಕಾಗಿದೆ. ಅಷ್ಟಕ್ಕೂ ವಿನಯ್ಗೆ ರಿಲೀಫ್ ಕೊಟ್ಟು ರಜತ್ನ ಮಾತ್ರ ಅರೆಸ್ಟ್ ಮಾಡಿದ್ ಯಾಕೆ ಅನ್ನೋ ಸ್ಟೋರಿ ನೋಡಿ. ವಾರ್ನಿಂಗ್ ಕೊಟ್ರು ಬುದ್ಧಿ ಕಲಿಯದ ರಜತ್. ಜೈಲಲ್ಲಿ ಮುದ್ದೆ ಮುರಿದ್ರು ಕಮ್ಮಿಯಾಗದ ಅಹಂ. ರಜತ್ ಕಿಶನ್ ರಿಯಾಲಿಟಿ ಶೋಗಳ ಮೂಲಕವೇ ಖ್ಯಾತಿ ಗಳಿಸಿದ. 2013ರಲ್ಲಿ ಕಿರುತೆರೆಗೆ ಕಾಲಿಟ್ಟ ರಜತ್ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು. ಸುಮಾರು 4 ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಕಬಡ್ಡಿ ಆಟಗಾರನಾಗಿರೋ ರಜತ್ ಸೂಪರ್ ಕಬಡ್ಡಿಯಲ್ಲೂ ಭಾಗವಹಿಸಿದ್ರು. ಬಿಗ್ ಬಾಸ್ ಮನೆಗೆ ಹೋಗೋವರೆಗೂ ರಜತ್ ಯಾರು ಅನ್ನೋದು ಕೆಲ ಮಂದಿಗಷ್ಟೇ ಗೊತ್ತಿತ್ತು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಜತ್ಗೆ ನೇಮು ಫೇಮು ಸಿಕ್ಕಿದ್ದು ಎಷ್ಟು ಸತ್ಯನೋ, ಅಹಂಕಾರ ನೆತ್ತಿಗೇರಿದ್ದು ಕೂಡ ಅಷ್ಟೇ ಸತ್ಯ. ಬಿಗ್ ಬಾಸ್ 11ರ ಸೀಸನ್ನಲ್ಲಿ ರಜತ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ ಶೋ 50 ದಿನ ಆದ್ಮೇಲೆ ರಜತ್ ಮನೆಯೊಳಗೆ ಕಾಲಿಟ್ರು. ಫಿನಾಲೆವರೆಗೂ ತಲುಪಿದ್ರು. ಇರೋವಷ್ಟು ದಿನ ನಾನು ಇರೋದೇ ಹೀಗೆ, ಯಾರ ಮಾತಿಗೂ ಬಗ್ಗಲ್ಲ, ಯಾರ ಮಾತು ಕೇಳಲ್ಲ ಅನ್ನೋ ವರ್ತನೆಯಿಂದಲೇ ನಡೆದುಕೊಂಡಿದ್ರು. ಬಿಗ್ ಬಾಸ್ ಮುಗಿದ ಮೇಲೂ ರಜತ್ಗೆ ಸ್ಟಾರ್ಡಮ್ ನಶೆ ಇಳಿದಿರಲಿಲ್ಲ. ಯಾರೇನ್ ಮಾಡ್ತಾರೆ ಅನ್ನೋ ಅಹಂನಿಂದಲೇ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ. ರಜತ್ ಎಂತ ಎಡವಟ್ಟು ಪಾರ್ಟಿ ಅಂತ ವಿನಯ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ರಜತ್ ಜೊತೆ ವಿನಯ್ ರೀಲ್ಸ್ಗೆ ಪೋಸ್ ಕೊಟ್ಟಿದ್ರು.
ಮಾಡಿದ್ದಕ್ಕೆ ರಜತ್ ವಿನಯ್ ಇಬ್ಬರು ಸೆಂಟ್ರಲ್ ಜೈಲಿಗೆ ಹೋಗಿದ್ರು. ಕೆಲ ದಿನಗಳ ನಂತರ ಜಾಮೀನು ಪಡೆದು ರಿಲೀಸ್ ಆಗಿದ್ರು. ಆದ್ರೀಗ ಜಾಮೀನು ರಹಿತ ವ್ಯಾರೆಂಟ್ ಜಾರಿಯಿಂದಾಗಿ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ರಜತ್ ಜೊತೆ ರೀಲ್ಸ್ ಮಾಡಿದ್ದ ವಿನಯ್ಗೆ ಕೋರ್ಟ್ನಿಂದ ಬೇಗ ರಿಲೀಸ್ ಸಿಕ್ಕಿದೆ. ಮತ್ತೊಮ್ಮೆ ಹೀಗೆ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿದೆ. ರಜತ್ಗೆ ಮಾತ್ರ ಕೋರ್ಟ್ ಬೆಂಡೆತ್ತೋಕೆ ಅಸಲಿ ಕಾರಣಗಳಿವೆ. ಮಚ್ಚಿನ ರೀಲ್ಸ್ ಡಿಲೀಟ್ ಮಾಡದ ರಜತ್ ಹಾಗೂ ವಿನಯ್ ಮಚ್ಚು ಹಿಡಿದು ಮಾಡಿದ್ದ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ನಟ ದರ್ಶನ್ ಚಿತ್ರಗಳ ಹೆಸರಿನ ಡ್ರೆಸ್ ನಲ್ಲಿ ರಜತ್, ಪುಷ್ಪ ಚಿತ್ರದಲ್ಲಿನ ಅಲ್ಲು ಅರ್ಜುನ್ ಗೆಟಪ್ ನಲ್ಲಿ ವಿನಯ್ ಮಿಂಚಿದ್ರು. ಒರಿಜಿನಲ್ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಕೇಸ್ ರಿಜಿಸ್ಟರ್ ಆಗ್ತಿದ್ದಂತೆ ವಿನಯ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದ ರೀಲ್ಸ್ ಅನ್ನ ಡಿಲೀಟ್ ಮಾಡಿದ್ರು. ಆದ್ರೆ ಸಮಾಜಕ್ಕೆ ಭಯ ಹುಟ್ಟಿಸೋ ವಿಡಿಯೋ ಮಾಡಿದ್ರು. ರಜತ್ ಮಾತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ರಿಜಿಸ್ಟರ್ ಆದ್ಮೇಲೂ ರಜತ್ ವಿಡಿಯೋವನ್ನ ಡಿಲೀಟ್ ಮಾಡಿಲ್ಲ. ಈ ವಿಡಿಯೋ ಸಮಾಜದಲ್ಲಿ ಯುವಜನರ ಹಾದಿ ತಪ್ಪಿಸ್ತಿದೆ. ಯುವಕರು ಕೂಡ ಇಂಥದ್ದನ್ನೇ ಫಾಲೋ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೇಳಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದ ಈ ರೀಲ್ಸ್ 1.2 ಮಿಲಿಯನ್ ಗಿಂತಲೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ 1.2 ಮಿಲಿಯನ್ ವೀಕ್ಷಣೆ ಪಡೆದ ಮೇಲೆ ರಜತ್ ಈ ವಿಡಿಯೋವನ್ನ ಡಿಲೀಟ್ ಮಾಡಿದ್ರು. ಕೋರ್ಟ್ ಮತ್ತೆ ವ್ಯಾರೆಂಟ್ ಜಾರಿ ಮಾಡೋದಕ್ಕೆ ಇದು ಮೊದಲ ಕಾರಣವಾಗಿತ್ತು. ಕೋರ್ಟ್ ರೂಲ್ಸ್ ಗಳನ್ನ ಗಾಳಿಗೆ ತೂರಿದ ರಜತ್. ವಿಚಾರಣೆಗೆ ಹಾಜರಾಗದೆ ಮೊಂಡಾಟ ಮಾಡಿದ್ರ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ತಪ್ಪಿಗೆ ಸೆಂಟ್ರಲ್ ಜೈಲಿನಲ್ಲಿ ಕಾಲ ಕಳೆದಿದ್ರು. ಆದಾಗ್ಯೂ ರಜತ್ಗೆ ಕಿಂಚಿತ್ತು ಬುದ್ಧಿ ಬಂದಿರಲಿಲ್ಲ. ಜೈಲಿಂದ ರಿಲೀಸ್ ಆಗ್ತಿದ್ದಂತೆ ದೊಡ್ಡ ಸ್ಟಾರ್ ತರ ಹೊರಗೆ ಬಂದಿದ್ರು. ಆಪಲ್ ತಿನ್ಕೊಂಡು ಅದೇ ಗತ್ತು ಗೈರತ್ತಿದೆ ಅಂತ ಕ್ಯಾಮ್ರಾಗಳ ಮುಂದೆ ಹೆಜ್ಜೆ ಹಾಕಿದ್ರು. ಇದೆಲ್ಲ ಬಿಡಿ, ಜಾಮೀನು ಕೊಡುವಾಗ ಕೋರ್ಟ್ ಹಾಕಿದ್ದ ಕಂಡೀಷನ್ಗಳಿಗಾದ್ರೂ ರಜತ್ ಬೆಲೆ ಕೊಡಬೇಕು ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿದ್ದ ಆಟಿಟ್ಯೂಡ್ ಅನ್ನೇ ತೋರಿಸಿದ್ದಾರೆ. ನ್ಯಾಯಾಲಯದ ನಿಯಮಗಳನ್ನ ಗಾಳಿಗೆ ತೂರಿದ್ದು ಮಾತ್ರವಲ್ಲ, ಮೊದಲ ವಿಚಾರಣೆಗೆ ರಜತ್ ಅಬ್ಸೆಂಟ್ ಆಗಿದ್ರು. ಆರೋಪಿಗಳು ಕೋರ್ಟ್ನ ಮೊದಲನೇ ವಿಚಾರಣೆ ಡೇಟ್ಗೆ ಹಾಜರಾಗಿಲ್ಲ. ಇವರಿಗೆ ಜಾಮೀನು ಕ್ಯಾನ್ಸಲ್ ಮಾಡಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಿದ್ರು. ಕೋರ್ಟ್ ವ್ಯಾರೆಂಟ್ ಜಾರಿಯಾದ ಮೇಲೆ ವಿನಯ್ ಗೌಡ ವಿನಾಯಿತಿ ಅರ್ಜಿ ಹಾಕಿದ್ರು. ಆದ್ರೆ ರಜತ್ ವಿನಾಯಿತಿ ಅರ್ಜಿಯನ್ನ ಹಾಕಿರಲಿಲ್ಲ. ಹೀಗಾಗಿ ವ್ಯಾರೆಂಟ್ ಜಾರಿ ಮಾಡಿದ್ದ ಕೋರ್ಟ್ ರಜತ್ನ ಮಾತ್ರ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದೆ. ಜಾಮೀನಿನ ಷರತ್ತಿನಲ್ಲಿ ನ್ಯಾಯಾಲಯ ಪ್ರತಿ ವಿಚಾರಣೆಗೆ ಹಾಜರಾಗುವಂತೆ. ರಜತ್ ಕಿಲಾಡಿ ಅಂದ್ರೆ ಕಿಲಾಡಿ ಕಣ್ರಿ. ರೀಲ್ಸ್ಗೆ ಯೂಸ್ ಮಾಡಿದ್ದೇ ಒಂದು ಮಚ್ಚು, ಪೊಲೀಸರಿಗೆ ಕೊಟ್ಟಿದ್ದೇ ಮತ್ತೊಂದು ಮಚ್ಚು. ವಿಚಾರಣೆಯಲ್ಲಿ ಪೊಲೀಸರು ರೀಲ್ಸ್ಗೆ ಬಳಸಿದ್ದ ಮಚ್ಚು ಕೇಳಿದ್ದಕ್ಕೆ ರಜತ್ ಕೊಟ್ಟಿದ್ದು ಫೈಬರ್ ಮಚ್ಚು. ರೀಲ್ಸ್ಗೆ ಬಳಸಿದ ಮಚ್ಚಿಗೂ ಪೊಲೀಸರಿಗೆ ಕೊಟ್ಟಿದ್ದ ಮಚ್ಚಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣ್ತಿತ್ತು. ಸಣ್ಣ ಮಗುವಿಗೂ ತೋರಿಸಿದ್ರು ಇವೆರಡು ಬೇರೆ ಬೇರೆ ಮಚ್ಚುಗಳು ಅಂತಾನೆ ಹೇಳ್ಬಿಡ್ತವೆ. ಆದ್ರೆ ರಜತ್ ಫೈಬರ್ ಮಚ್ಚು ಕೊಟ್ಟು ಪೊಲೀಸರನ್ನೇ ಯಾಮಾರಿಸೋಕೆ ಹೋಗಿದ್ದ. ರೀಲ್ಸ್ಗೆ ಬಳಸಿದ್ದ ಮಚ್ಚನ್ನ ಮೋರಿಯಲ್ಲಿ ಎಸೆದು ಹೋಗಿದ್ದ. ಮೇಡಮ್, ಅದು ನಂದು ಶೂಟಿಂಗ್ ಮುಗೀತು.
ಶೂಟಿಂಗ್ ಮುಗಿದ್ಮೇಲೆ ಅವತ್ತು ನಾನು ಬೇಗ ಬಿಟ್ಟೆ ಶೂಟಿಂಗು. ನಾನು ಚಿತ್ರದುರ್ಗಕ್ಕೆ ಹೋಗಬೇಕಾಯಿತು ನೆಕ್ಸ್ಟ್ ದಿನ. ಅವತ್ತು 2 ಗಂಟೆವರೆಗೂ ನಡೆದಿದೆ ಶೂಟಿಂಗು. ನಾನು 9:30ಗೆ ಬಿಟ್ಬಿಟ್ಟಿದ್ದೀನಿ. ನಂದು ಬ್ಯಾಗು, ನನ್ನ ಬಟ್ಟೆ, ಬ್ಯಾಗು ಗೀಗು ಆಮೇಲೆ ಪ್ರಾಪರ್ಟಿ ಎಲ್ಲ ನನ್ನ ಹತ್ರನೇ ಇತ್ತು. ಸರಿ, ನಾನು ಅರ್ಧ ದಾರಿಗೆ ಬಂದಮೇಲೆ ನಾನು ನೆಕ್ಸ್ಟ್ ದಿನ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಗಾಡೀಲಿ ಬೇರೆಯವ್ರು ಬರ್ತಾಯಿದ್ರು. ಸೊ ಅದಿದ್ರೆ ಚೆನ್ನಾಗಿ ಕಾಣಿಸಲ್ಲ, ತಪ್ಪಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಕೇಳಿದೆ ಫೋನ್ ಮಾಡಿ ಸರ್ ಪ್ರಾಪರ್ಟಿ ಅವ್ರನ್ನ, ಸರ್ ಇದೇನು ಮಾಡೋದು ಅಂತ. ಇಲ್ಲೇ ವಾಪಸ್ ತಂದು ಕೊಟ್ಬಿಡಿ, ಇಲ್ಲಾಂದರೆ ಲಗ್ಗೇರಿಲಿ ಇದೈತೆ ಗೋಡೌನು, ಅಲ್ಲಿ ಕೊಟ್ಬಿಡಿ ಅಂದರು. ನಾನು ತಿರ್ಗಾ ಅಲ್ಲಿ ಹೋಗೋ ಪೇಷನ್ಸ್ ನನಗಿರಲಿಲ್ಲ. ಇನ್ನೊಂದು 3-4 ಎಕ್ಸ್ಟ್ರಾ ಇರುತ್ತೆ ಅವ್ರ ಹತ್ರ. ನಾನು ಕೇಳಿದೆ, ಸರ್ ಎಕ್ಸ್ಟ್ರಾ ಇದೆಯಾ ಸರ್ ಅಂದೆ. ಇದೆ ಅಂದು. ಸರ್ ಬಿಸಾಕ್ಬಿಡ್ಲಾ ಅಂದು. ನಿಮ್ಮ ಇಷ್ಟ ಅಂದರು. ನಾನು ಬರ್ತಾ ಅಂದವೇ ಬಿಸಾಕ್ಬಿಟ್ಟು ಬಂದೆ ಅಷ್ಟೇ. ರಜತ್ ಹಾಗೂ ವಿನಯ್ ಕುಚ್ಚಿಕ್ಕು ಗೆಳೆಯರು. ಸುಮಾರು 10 ವರ್ಷಗಳಿಂದ ಸ್ನೇಹಿತರು. ಮಚ್ ಹಿಡಿದು ಮಾಡಿದ ಒಂದೇ ಒಂದು ರೀಲ್ಸ್ ಇವರಿಬ್ಬರ ಗೆಳೆತನಕ್ಕೆ ಹುಳಿ ಹಿಂಡಿದೆ. ಹಾಗಾದ್ರೆ ರಜತ್ ವಿನಯ್ ನಿಜಕ್ಕೂ ದೂರವಾದ್ರ? ರಜತ್ ಸ್ನೇಹಕ್ಕೆ ಗುಡ್ ಬೈ ಹೇಳಿದ್ರ ವಿನಯ್? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ವಿನಯ್ ಗೌಡ ಹಾಗೂ ರಜತ್ 10 ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು. ಮಚ್ ಹಿಡಿದು ಮಾಡಿದ್ದ ರೀಲ್ಸ್ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡುವಂತಾಗಿದೆ. ವಿನಯ್ ಗೌಡ ಅಂತೂ ರಜತ್ ಜೊತೆ ರೀಲ್ಸ್ ಮಾಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ವಿನಯ್ಗೆ ನಾನೇನು ಬಲವಂತದಿಂದ ರೀಲ್ಸ್ ಮಾಡಿಸಿಲ್ಲ ಅಂತ ಅಂದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ರಜತ್ಗೂ ವಿನಯ್ ದೂರವಾದ್ರ? ಹಾಗಾದ್ರೆ 10 ವರ್ಷದ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ತಾ ಮಚ್ಚು ರೀಲ್ಸ್. ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಮಚ್ಚಿನಿಂದ ರೀಲ್ಸ್ ಮಾಡಿದ್ದೆ ಕಂಟಕವಾಯ್ತ. ರಜತ್ ಸ್ನೇಹಕ್ಕೆ ಗುಡ್ ಬೈ ಹೇಳಿದ್ರ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಇಬ್ರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು. ಇಬ್ರು ಕೊಚ್ಚಿಕ್ಕು ಗೆಳೆಯರು ಕೂಡ. ಇವರು ನಿನ್ನೆ ಮೊನ್ನೆ ಪರಿಚಯ ಆದವರಲ್ಲ, 1-2 ವರ್ಷದಿಂದ ಜೊತೆಗಿದ್ದವರೇನಲ್ಲ. ಬರೋಬ್ಬರಿ 10 ವರ್ಷಗಳಿಂದ ಸ್ನೇಹ ಸಂಬಂಧ ಉಳಿಸಿಕೊಂಡು ಬಂದಿದ್ರು. ಆದರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ಮೇಲೆ ಇವರಿಬ್ಬರ ಸ್ನೇಹಕ್ಕೆ ತೊಕ್ಕು ಹಿಡಿದಿದೆ. ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ್ಮೇಲೆ ವಿನಯ್ ಸೈಲೆಂಟ್ ಆಗಿದ್ರು. ವಿಡಿಯೋ ಡಿಲೀಟ್ ಮಾಡಿದ್ದಲ್ದೆ ತನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ರು. ಆದ್ರೆ ರಜತ್ ಹಾಗೆ ಮಾಡಲಿಲ್ಲ. ರೀಲ್ಸ್ ಮಾಡುವಾಗ ಒಟ್ಟಿಗಿದ್ದ ಜೋಡಿ ಈಗ ಬೇರೆ ಬೇರೆಯಾಗಿದೆ. ರಜತ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ರೆ ವಿನಯ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 10 ವರ್ಷದಿಂದ ಜೊತೆಗಿದ್ದವರು ದೂರವಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದರೂ ಮೇಲ್ನೋಟಕ್ಕೆ ಮಾತ್ರ ನಾವು ಚೆನ್ನಾಗಿದ್ದೀವಿ, ನಮ್ಮ ಮಧ್ಯೆ ಯಾವ ಬ್ರೇಕಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕೇಸ್ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿದ್ದಾರೆ. ಏನು ಮಾಡೋದು ಮೇಡಮ್, ತಪ್ಪಾಗಿದೆ. ಇದೊಂದು ಮಚ್ಚಿನ ರೀಲ್ಸ್ ರಜತ್ ಹಾಗೂ ವಿನಯ್ ಗೌಡಗೆ ಸೆಂಟ್ರಲ್ ಜೈಲು ತೋರಿಸಿತ್ತು. ಜೈಲಿನಿಂದ ಹೊರ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡು ಕ್ಷಮೆ ಯಾಚಿಸಿದ್ರು. ಆ ವಿಡಿಯೋಗೆ ಅಭಿಮಾನಿಯೊಬ್ರು ನೀವು ಇನ್ಮುಂದೆ ರಜತ್ ಜೊತೆ ರೀಲ್ಸ್ ಮಾಡಬೇಡಿ ಅನ್ನೋ ಕಾಮೆಂಟ್ ಹಾಕಿದ್ರು. ಆ ಕಾಮೆಂಟ್ಗೆ ವಿನಯ್ ಲೈಕ್ ಮಾಡಿದ್ರು. ಇದು ರಜತ್ಗೆ ವಿನಯ್ ಮೇಲೆ ಬೇಸರ ತರುವಂತೆ ಮಾಡಿತ್ತು. ಇವರಿಬ್ಬರ ನಡುವೆ ಮುನಿಸು ಉಂಟಾಗಿರೋದೇ ನಿಜ. ಆದ್ರೆ ಇಬ್ಬರು ಒಬ್ಬರನ್ನೊಬ್ಬರು ಕಳೆದುಕೊಳ್ಳಲು ರೆಡಿ ಇಲ್ಲ ಅನ್ನೋದು ಸತ್ಯ ಗೊತ್ತಾಗಿದೆ. ಒಂದೇ ಒಂದು ರೀಲ್ಸ್, ಅದು ಮಚ್ಚು ಹಿಡಿದು ಮಾಡಿದ್ದು, ರಜತ್ ಹಾಗೂ ವಿನಯ್ಗೆ ಕಂಟಕವಾಗಿ ಕಾಡ್ತಾ ಇದೆ. ಸದ್ಯಕ್ಕೆ ವಿನಯ್ಗೆ ರಿಲೀಫ್ ಸಿಕ್ಕಿದ್ರೆ ರಜತ್ಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನವಾಗಿದೆ. ಜೈಲಲ್ಲಿರೋ ರಜತ್ ಈಗ ಏನೋ ಮಾಡಲು ಹೋಗಿ ಏನೋ ಆಯ್ತಲ್ಲಪ್ಪ, ಇದೆಲ್ಲ ಬೇಕಿತ್ತ ಅಂತಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.